ಹಲೋ ಆಸ್ಪಿರೆಂಟ್ಸ್, ಹೋಪ್ ಆಲ್ ಆಫ್ ಯು ಡೂಯಿಂಗ್ ಗುಡ್. ಸೊ ನಾನು ನಿಮ್ಮ ನಾಗರಾಜ್ ನಿಂಬಾಳ್ಕರ್, ಟೀಮ್ ಇಂಡಿಯಾ ಫಾರ್ ಐ ಎಸ್ ವತಿಯಿಂದ. ಸೊ ಇವತ್ತು ಒಂದು ಮತ್ತೆ ಹೊಸ ಟಾಪಿಕ್ ಇದೆ, ದಟ್ ಈಸ್ ಅಪಾಚೆ ಹೆಲಿಕಾಪ್ಟರ್, ರೈಟ್? ಸೊ ಹಾಗಾದ್ರೆ ಏನಿದೆ ಅಪಾಚೆ ಹೆಲಿಕಾಪ್ಟರ್, ಯಾವ ದೇಶದಿಂದ ಇದನ್ನ ನಾವು ಖರೀದಿ ಮಾಡಿದೀವಿ, ರೈಟ್? ಯಾಕೆ ಇವಾಗ ಸುದ್ದಿಯಲ್ಲಿ ಇರ್ತಕ್ಕಂಥದ್ದನ್ನ ನೋಡೋಣ. ಸೊ ಇಲ್ಲಿ ನ್ಯೂಸ್ ಪೇಪರ್ ಆರ್ಟಿಕಲ್ ನೋಡೋದಾದ್ರೆ, ಸೊ ಈ ಒಂದು ಅಪಾಚೆ ಹೆಲಿಕಾಪ್ಟರ್ ಏನಿದೆ ಇತ್ತೀಚಿನ ದಿನಗಳಲ್ಲಿ ಸೊ ತುಂಬಾ ಒಂದು ಆಕ್ಸಿಡೆಂಟ್ ಗಳು ಆಗ್ತಾ ಇದಾವೆ, ಕೆಲವೊಂದ್ ಕಡೆ ಎಮರ್ಜೆನ್ಸಿ ಲ್ಯಾಂಡಿಂಗ್ ಆಗ್ತಾ ಇದೆ. ಸೊ ಯಾಕೆ ಈ ರೀತಿ ಸಮಸ್ಯೆಗಳಾಗ್ತಾ ಇದೆ? ಸೊ ಈ ನಿಟ್ಟಿನಲ್ಲಿ ಈ ಒಂದು ಟಾಪಿಕ್ ಇರ್ತಕ್ಕಂಥದ್ದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಸೊ ನಮ್ಮ ಕೆಪಿಎಸ್ಸಿ ಫಿಲಿಮ್ಸ್ ಆಸ್ಪೆಕ್ಟ್ಸ್ ಅಲ್ಲೂ ಕೂಡ ನೋಡೋದಾದ್ರೆ ಮ್ಯಾಚ್ ದ ಫಾಲೋವಿಂಗ್ ಅಲ್ಲಿ ಕೇಳ್ಬೋದು. ಕೆಲವೊಂದು ಯಾವ್ದು ನಾವು ಡಿಫೆನ್ಸ್ ಅನ್ನ ಈ ಒಂದು ಹೆಲಿಕಾಪ್ಟರ್ ಆಗಿರ್ಬೋದು, ಡ್ರೋನ್ಸ್ ಆಗಿರ್ಬೋದು, ರೈಟ್? ಸೊ ಅಥವಾ ಯಾವ್ದಾದ್ರು ಅಡ್ವಾನ್ಸ್ ಗನ್ಸ್ ಗಳಾಗಿರ್ಬೋದು, ಅದನ್ನ ಮ್ಯಾಚ್ ದ ಫಾಲೋವಿಂಗ್ ಅಲ್ಲಿ ಕೇಳ್ತಕ್ಕಂಥ ಸಾಧ್ಯತೆಗಳು ತುಂಬಾ ಜಾಸ್ತಿ ಇದಾವೆ. ಸೊ ಅಗೇನ್ ಇಲ್ಲಿ ಕಂಟೆಕ್ಸ್ಟ್ ಅಂತ ನೋಡೋದಾದ್ರೆ, ಸೊ ಲದಾಖ್ ಅಲ್ಲಿ ಇದು ಒಂದು ಈ ರೀತಿ ಈ ಒಂದು ಅಪಾಚೆ ಹೆಲಿಕಾಪ್ಟರ್ ಎಮರ್ಜೆನ್ಸಿ ಲ್ಯಾಂಡಿಂಗ್ ಮಾಡಿರ್ತಕ್ಕಂಥದ್ದಿದೆ. ಸೊ ಇದನ್ನ ಯಾರು ಆಪರೇಟ್ ಮಾಡ್ತಾ ಇದ್ದಾರೆ ಇಂಡಿಯಾದಲ್ಲಿ ಅಂದ್ರೆ ನಮ್ಮ ಇಂಡಿಯನ್ ಏರ್ ಫೋರ್ಸ್ ಅವರು ಇದನ್ನ ಆಪರೇಟ್ ಮಾಡ್ತಾ ಇದ್ದಾರೆ. ಸೊ ಕಾರಣ ಏನಿತ್ತು ಅಂದ್ರೆ ಇಲ್ಲಿ ಒಂದು ಟೆಕ್ನಿಕಲ್ ಮಾಲ್ ಫಂಕ್ಷನ್ ಆಗಿರೋದ್ರಿಂದ ಇದನ್ನ ಈ ರೀತಿ ಎಮರ್ಜೆನ್ಸಿ ಲ್ಯಾಂಡಿಂಗ್ ಆಗಿದೆ ಅಂತಕ್ಕಂಥ ಒಂದು ಸುದ್ದಿ ಇಲ್ಲಿ ತಿಳಿದು ಬಂದಿದೆ. ಸೊ ಈ ಒಂದು 384 ನೋಟಿಫಿಕೇಶನ್ ಸಂಬಂಧಪಟ್ಟಂತೆ ಈ ಒಂದು ಟೀಮ್ ಇಂಡಿಯಾ ಫಾರ್ ಐ ಎಸ್ ಅಲ್ಲಿ ಹಲವಾರು ಇನಿಷಿಯೇಟಿವ್ಗಳು ನಡೀತಾ ಇದಾವೆ. ಕ್ರಾಶ್ ಕೋರ್ಸ್ ಆಗಿರ್ಬೋದು, ಟೆಸ್ಟ್ ಸೀರೀಸ್ ಆಗಿರ್ಬೋದು, ಅದನ್ನ ನೀವು ಬೆಸ್ಟ್ ಆಫ್ ದಿ ಬೆಸ್ಟ್ ಅಡ್ವಾಂಟೇಜ್ ಪಡ್ಕೋಬಹುದಾಗಿದೆ. ಸೊ ಹಾಗಾದ್ರೆ ಈ ಒಂದು ಅಪಾಚೆ ಹೆಲಿಕಾಪ್ಟರ್ ನ ಅಧಿಕೃತವಾಗಿ ನಾವು ಹೆಸರು ನೋಡೋದಾದ್ರೆ AH-64E ಅಪಾಚೆ ಅಟ್ಯಾಕ್ ಹೆಲಿಕಾಪ್ಟರ್ ಅಂತ ಇದನ್ನ ಕರಿತೀವಿ. ಸೊ ಇದನ್ನ ನಾವು ಎಲ್ಲಿಂದ ತಗೊಂಡಿದೀವಿ ಅಂತಂತಂದ್ರೆ ಬೋಯಿಂಗ್ ಅಂತಕ್ಕಂಥ ಒಂದು ಕಂಪನಿಯಿಂದ, ರೈಟ್? ಸೊ ಅವರು ತುಂಬಾ ಒಂದು ಡಿಫೆನ್ಸ್ ಸಂಬಂಧಪಟ್ಟಿರ್ತಕ್ಕಂಥ ಹೆಲಿಕಾಪ್ಟರ್ಸ್ ಆಗಿರ್ಬೋದು, ರೈಟ್? ಸೊ ಬೇರೆ ಬೇರೆ ರೀತಿ ವೆಪನ್ಸ್ ಅನ್ನ ಮ್ಯಾನುಫ್ಯಾಕ್ಚರ್ ಮಾಡೋದ್ರಲ್ಲಿ ಮತ್ತೆ ಈ ಒಂದು ಟ್ರಾನ್ಸ್ಪೋರ್ಟೇಷನ್ ಸಂಬಂಧಪಟ್ಟಿರೋ ಸ್ಟ್ರೀಮ್ ಅಲ್ಲಿ ಇವರು ತನ್ನದೇ ಆದ ಒಂದು ಛಾಪನ್ನ ಮೂಡಿರ್ತಕ್ಕಂಥದ್ದಿದೆ. ಸೊ ಇವ್ರು ಯಾವ ದೇಶದಲ್ಲಿ ಇದೆ ಈ ಕಂಪನಿ ಅಂತಂದ್ರೆ ದಟ್ ಈಸ್ USA, ರೈಟ್? ಸೊ ಏನಿದು ಅಪಾಚೆ ಹೆಲಿಕಾಪ್ಟರ್ ವಿಶೇಷತೆ ಅಂತಂದ್ರೆ ಇದು ಆಲ್ ವೆದರ್ ಕೆಪೇಬಲ್, ಈಸಿಲಿ ಮೇಂಟೈನೇಬಲ್ ಅಂಡ್ ಹ್ಯಾವ್ ಹೈ ಎಸಿಲಿಟಿ ಅಂಡ್ ಸರ್ವೈಬಲಿಟಿ ಅಗೇನ್ಸ್ಟ್ ದಿ ಬ್ಯಾಟಲ್ ಡ್ಯಾಮೇಜ್. ಸೊ ಇದರಿಂದ ಇದು ಈ ಎಲ್ಲ ಕ್ವಾಲಿಟೀಸ್ ಗಳಿಂದ ಈ ಒಂದು ಹೆಲಿಕಾಪ್ಟರ್ ಅಷ್ಟೊಂದು ವಿಶೇಷವಾಗಿ ಇರ್ತಕ್ಕಂಥದ್ದು. ಸೊ ಇನ್ನೊಂದು ನೋಡೋದಾದ್ರೆ ವರ್ಲ್ಡ್ಸ್ ಮೋಸ್ಟ್ ಅಡ್ವಾನ್ಸ್ ಮಲ್ಟಿ ರೋಲ್ ಕಾಂಬಾಟ್ ಹೆಲಿಕಾಪ್ಟರ್ ಅಂತ ಇದನ್ನ ಕರಿತೀವಿ. ಸೊ ಯಾವಾಗ ಇದು USA ಆರ್ಮಿ ಯೂಸ್ ಮಾಡುತ್ತೆ ಅಂದ್ಮೇಲೆ ಸೊ ಒಂದ್ ರೀತಿ ವಿಶೇಷವಾದ ಇಲ್ಲಿ ವಿಶ್ವಾಸ, ರೈಟ್? ಸೊ ಬಿಕಾಸ್ ಬೀಂಗ್ ಅ ವರ್ಲ್ಡ್ ಬಿಗ್ ಬ್ರದರ್ ಅಂತ ಕರೆದಾಗ ಅಮೆರಿಕ ಅಂತಕ್ಕಂತ ಈ ಒಂದು ದೇಶದ ಆರ್ಮಿ, ರೈಟ್, ಅಥವಾ ಡಿಫೆನ್ಸ್ ಸಿಸ್ಟಮ್ ಅಲ್ಲಿ ಇದನ್ನ ಬಳಸ್ತಾರೆ ಅಂತ ಅಂದ್ಮೇಲೆ ಸೊ ಬೇರೆ ರಾಷ್ಟ್ರಗಳು ಕೂಡ ಇದನ್ನ ಬ್ಲೈಂಡ್ ಆಗಿ ನಂಬಬಹುದಾಗಿದೆ, ರೈಟ್? ಸೊ ಅಪಾಚೆ ಹೆಲಿಕಾಪ್ಟರ್ ಬಿಕಮ್ ದಿ ಸೆಕೆಂಡ್ ಅಟ್ಯಾಕ್ ಹೆಲಿಕಾಪ್ಟರ್ ಇನ್ ಇಂಡಿಯಾಸ್ ಆರ್ಮಿ ಲಿಸ್ಟ್, ರೈಟ್? ಸೊ ಅದನ್ನ ಹೊರತುಪಡಿಸಿ ಸೊ ನಮ್ಮದೇ ಆದ ಒಂದು ಅಟ್ಯಾಕ್ ಹೆಲಿಕಾಪ್ಟರ್ ನೋಡೋದಾದ್ರೆ ಪ್ರಚಂಡ ಅಂತಕ್ಕಂಥದ್ದು ತುಂಬಾ ಇಂಪಾರ್ಟೆಂಟ್, ಎಕ್ಸಾಮ್ ಅಲ್ಲಿ ಕೇಳ್ತಕ್ಕಂಥ ಸಾಧ್ಯತೆಗಳು ತುಂಬಾ ಇದಾವೆ. ಸೊ ಇಲ್ಲಿ ಕ್ವಿಕ್ ಆಗಿ ನೋಡೋದಾದ್ರೆ ಈ ಒಂದು ಅಪಾಚೆ ಹೆಲಿಕಾಪ್ಟರ್ ಸಂಬಂಧಪಟ್ಟಿರ್ತಕ್ಕಂಥ ಬೇರೆ ಬೇರೆ ಫ್ಯೂಚರ್ಸ್ ಅನ್ನ ಇಲ್ಲಿ ಹೇಳ್ತಕ್ಕಂಥ ಇದೆ. ಕಾಂಪೋಸಿಟ್ ಮೇನ್ ರೂಟರ್ ಬ್ಲೇಡ್ಸ್ ಇದೆ, ರೈಟ್? ಸೊ ಬೇರೆ ಬೇರೆ ಕೆಪಬಿಲಿಟೀಸ್, ನೈಟ್ ವಿಷನ್ ಸಂಬಂಧಪಟ್ಟಿರ್ತಕ್ಕಂಥದ್ದಾಗಿರ್ಬೋದು, ಸೊ ವೆಪನ್ ಸ್ಟೇಷನ್ ಆಗಿರ್ಬೋದು, ಡ್ರೈವ್ ಸಿಸ್ಟಮ್ ಕುರಿತಾಗಿರ್ಬೋದು, ರೈಟ್? ಸೊ ಇಲ್ಲಿರ್ತಕ್ಕಂಥ ಗನ್ ಚೈನ್ ಆಗಿರ್ಬೋದು, ಈ ರೀತಿ ಇದು ವಿಶೇಷವಾದ ಒಂದು ಫ್ಯೂಚರ್ಸ್ ಅನ್ನ ಹೊಂದಿರ್ತಕ್ಕಂಥದ್ದಿದೆ. ಸೊ ಇನ್ ಸ್ಪೆಸಿಫಿಕ್ ಆಗಿ ಕೆಪಬಿಲಿಟೀಸ್ ಅಂತ ಇಲ್ಲಿ ನೋಡೋದಾದ್ರೆ ಪ್ರೆಸಿಜನ್ ಅಟ್ಯಾಕ್ ಅಂತಂದ್ರೆ ನೀವು ಒಂದ್ಸಲ ಅಲ್ಲಿ ಟಾರ್ಗೆಟ್ ಅನ್ನ ಸೆಟ್ ಮಾಡಿದ್ರೆ ಡೈರೆಕ್ಟ್ ಆಗಿ ಅಲ್ಲೇ ಒಂದು ಜಾಗಕ್ಕೆ ಹೋಗ್ಬಿಟ್ಟು ಇದು ಶೂಟ್ ಆಗ್ಬಿಡುತ್ತೆ, ರೈಟ್? ಸೊ ಟ್ರಾನ್ಸ್ಮಿಟ್ ಅಂಡ್ ರಿಸೀವ್ ದಿ ಬ್ಯಾಟಲ್ ಫೀಲ್ಡ್ ಪಿಕ್ಚರ್ ಥ್ರೂ ಡಾಟಾ ಅಪ್ಲಿಂಕಿಂಗ್ ಅಂಡ್ ನೆಟ್ವರ್ಕಿಂಗ್. ಸೊ ಅಂದ್ರೆ ಇಲ್ಲಿ ಡಾಟಾ ಆಧಾರದ ಮೇಲೆ ಈ ಒಂದು ಅಪ್ಲಿಂಕಿಂಗ್ ಮತ್ತೆ ನೆಟ್ವರ್ಕಿಂಗ್ ಅನ್ನ ಇದು ಬಳಸ್ಕೊಳ್ಳುತ್ತೆ. ಸೊ ಇಲ್ಲಿ ಇನ್ನೊಂದು ವಿಶೇಷತೆ ಏನಂದ್ರೆ ಫೈರ್ ಅಂಡ್ ಫಾರ್ಗೆಟ್ ಆಂಟಿಟ್ಯಾಕ್ ಗೈಡೆಡ್ ಮಿಸೈಲ್. ಸೊ ಈ ಒಂದು ಆಂಟಿಟ್ಯಾಕ್ ಗೈಡೆಡ್ ಮಿಸೈಲ್ ಅನ್ನು ಕೂಡ ಈ ಒಂದು ಅಪಾಚೆ ಹೆಲಿಕಾಪ್ಟರ್ ಶೂಟ್ ಮಾಡ್ತಕ್ಕಂಥ ಒಂದು ಕೆಪಾಸಿಟಿನಲ್ಲಿ ಹೊಂದಿರತಕ್ಕಂಥದ್ದಿದೆ. ಸೊ ಇನ್ನೊಂದೆಡೆ ಈ ಒಂದು ಸ್ಪೆಷಲ್ ಫೀಚರ್ಸ್ ಅಂತ ನೋಡೋದಾದ್ರೆ, ರೈಟ್? ಸೊ ಇದು ನಮ್ಮ ಇಂಡಿಯನ್ ಒಂದು ಆರ್ಮಿ ಕಂಟೆಕ್ಸ್ಟ್ ಅಲ್ಲಿ ಇದು MiG-35 ಫ್ಲೀಟ್ ಅನ್ನ ಇದು ರೀಪ್ಲೇಸ್ ಮಾಡ್ತಕ್ಕಂಥದ್ದಿದೆ. ಸೊ ಅಲಾಂಗ್ ವಿತ್ ದಟ್ ಶೂಟ್ ಅಂಡ್ ಫೈರ್ ಅಂಡ್ ಫಾರ್ಗೆಟ್ ಅಂತಕ್ಕಂಥ ಆಸ್ಪೆಕ್ಟ್ಸ್ ಸ್ಪೆಷಲಿ ಈ ಒಂದು ಗೈಡೆಡ್ ಮಿಸೈಲ್ ಟ್ಯಾಂಕ್ಸ್ ಗಳಿಗೆಲ್ಲ, ಮತ್ತೆ ಅದು ಇಂಟಿಗ್ರಲ್ ಪಾರ್ಟ್ ಆಫ್ ದಿ ನ್ಯೂಮರಸ್ ಹಿಸ್ಟರಿ ಕ್ಯಾಂಪೇನ್ಸ್ ಆಫ್ ದಿ ವರ್ಲ್ಡ್ ವೈಡ್. ಅಂದ್ರೆ ಅಷ್ಟೊಂದು ವಿಶೇಷವಾಗಿ ಅಷ್ಟೊಂದು ಕೆಪಬಲ್ ಇರ್ತಕ್ಕಂಥ ಈ ಒಂದು ಹೆಲಿಕಾಪ್ಟರ್. ಸೊ ಹಾಗಾದ್ರೆ ನಮ್ಮ ಇಂಡಿಯನ್ ಆರ್ಮಿಗೆ ಇದರಿಂದ ಏನ್ ಲಾಭ, ಏನ್ ಬೆನಿಫಿಟ್ ಅಂತ ನೋಡೋದಾದ್ರೆ, ಸೊ ನಮ್ಮ ಮಾಡರ್ನೈಸೇಷನ್ ಆಫ್ ದಿ ಇಂಡಿಯನ್ ಏರ್ ಫೋರ್ಸ್ಗೆ ಇದು ಒಂದ್ ರೀತಿ ಹೆಲ್ಪ್ ಆಗುತ್ತೆ. ಸೊ ಜೊತೆಗೆ ಇಲ್ಲಿ ನಮ್ಗೆ ಇಂಟಿಗ್ರೇಟೆಡ್ ಕಾಂಬಾಟ್ ಏವಿಯೇಷನ್ ಕವರ್ ಅಂತಕ್ಕಂಥದ್ದು ಕೂಡ, ಅಂದ್ರೆ ನಮ್ಮ ಆರ್ಮಿ ಇಲ್ಲಿ ಡೈರೆಕ್ಟ್ಲಿ ಆರ್ ಇಂಡೈರೆಕ್ಟ್ಲಿ ನೋಡಿದ್ರೆ ಒಂದ್ ರೀತಿ ಒಂದು ಬಲವನ್ನ ಇಲ್ಲಿ ಹೊಂದಿರತಕ್ಕಂಥದ್ದು. ಸೊ ಅಗೇನ್ ಇಲ್ಲಿ ಇಂಡಿಯಾ ಫಾರ್ IS KS ಕದನ ಅಂತ ಒಂದು ಟೆಸ್ಟ್ ಸೀರೀಸ್ ನಡೀತಾ ಇದೆ.
ಸೊ ಅದರ ಬೆನಿಫಿಟ್ ಅನ್ನು ಕೂಡ ನೀವು ಇಲ್ಲಿ ಪಡಿಬಹುದಾಗಿದೆ. ಇದು ಬೋತ್ ಪ್ರಿಲಿಮ್ಸ್ ಆಸ್ ವೆಲ್ as ಮೇನ್ಸ್ ಇರ್ತಕ್ಕಂಥ ಒಂದು ಟೆಸ್ಟ್ ಸೀರೀಸ್. ಸೊ ದಿಸ್ ಇಸ್ ಆಲ್ ಅಬೌಟ್ ಅಪಾಚೆ ಹೆಲಿಕಾಪ್ಟರ್, ರೈಟ್. ಸೊ ಬೇರೆ ಏನೇ ನಿಮಗೆ ಡೌಟ್ಸ್ ಇದ್ರೂ ಕೂಡ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಬಹುದು, ರೈಟ್. ಸೊ ಫಿಲಿಮ್ಸ್ ಆಸ್ಪೆಕ್ಟ್ಸ್ ಅಲ್ಲಿ ನೋಡೋದಾದ್ರೆ ಈ ಅಪಾಚೆ ಹೆಲಿಕಾಪ್ಟರ್ ಯಾವ ದೇಶದಿಂದ ತಗೊಂಡಿರ್ತೀವಿ, ಇದರ ವಿಶೇಷವಾಗಿರ್ತಕ್ಕಂಥ ಕೆಪಾಸಿಟಿ ಏನು, ಹಾಗೂ ಬೇರೆ ಬೇರೆ ಇಸ್ರೇಲ್ ಇಂದ ಏನ್ ತಗೊಂಡಿದೀವಿ, ರಷ್ಯಾದಿಂದ ಏನ್ ತಗೊಂಡಿದೀವಿ, ರೈಟ್. ಸೊ ಲಾಸ್ಟ್ ಟೈಮ್ ಬೊರಾಕ್ ಮಿಸೈಲ್ ಮೇಲೆ ಎಲ್ಲ ಕ್ವಶನ್ ಕೇಳಿರ್ತಕ್ಕಂಥದ್ದಿದೆ. ಸೊ ಆ ನಿಟ್ಟಿನಲ್ಲಿ ಒಂದು ಅಪಾಚೆ ಹೆಲಿಕಾಪ್ಟರ್ ಕೂಡ ನಿಮಗೆ ಇಂಪಾರ್ಟೆಂಟ್ ಆಗುತ್ತೆ. ಥ್ಯಾಂಕ್ ಯು.